ಅನಿಲ ಸಂಕಷ್ಟದ ಮಧ್ಯೆಯೇ ಈಗ ಭಾರತಕ್ಕೆ ಮತ್ತೊಂದು ಶುಭ ಸುದ್ದಿ ಬಂದಿದೆ. ಸ್ನೇಹಕ್ಕಾಗಿ ಈಗ ಭಾರತಕ್ಕೆ ಮಾತ್ರ ತೆರೆದಿದೆ ಹರ್ಮುಜ್ ಜಲಸಂಧಿ. ಯಾಕಂತಂದ್ರೆ ಈ ಹಿಂದೆ ಮಾಡಿದಂತಹ ಭಾರತ ಕೆಲವೊಂದು ಕೆಲಸಗಳು ಈಗ ಇರಾನ್ ಓಕೆ ನಮ್ಮ ನಡುವೆ ಒಂದು ಸ್ನೇಹ ಬಾಂಧವ್ಯ ಇದೆ, ಹಾಗಾಗಿ ಈಗ ನಾವು ಭಾರತಕ್ಕೆ ಮಾತ್ರ ತೆರಿತೀವಿ ಹರ್ಮುಜ್ ಜಲಸಂಧಿಯನ್ನ ಅಂತ ಭಾರತದ 1, 2, 3, 4 ಹಡಗುಗಳನ್ನು ಮಾತ್ರ ಈಗ ಕಳುಹಿಸಿಕೊಡ್ತಾ ಇದೆ ಇರಾನ್. ಹರ್ಮುಜ್ ಜಲಸಂಧಿಯಿಂದ ಬರೋದಕ್ಕೆ ಮುಂದಾಗಿದೆ ನಮ್ಮ ಭಾರತದ ಹಡಗುಗಳು. ಭಾರತಕ್ಕೆ ಮಾತ್ರ ಹರ್ಮುಜ್ ಜಲಸಂಧಿ ಮುಕ್ತ ಭಾರತದ 2 LPG ಹಡಗುಗಳಿಗೆ ಈಗ ಇರಾನ್ ಅನುಮತಿಯನ್ನ ಕೊಟ್ಟಿದೆ. ಭಾರತದತ್ತ ಇಂಧನ ಹೊತ್ತಂತಹ ಶಿವಾಲಿಕ್ ಹಾಗೆ ನಾಂದಾದೇವಿ ನೌಕೆ, ಈ 2 ನೌಕೆಗಳನ್ನ ಈಗ ಏನು ಹರ್ಮುಜ್ ಜಲಸಂಧಿಯಿಂದ ಭಾರತ ಕಡೆಗೆ ಬರುವಂತೆ ಈಗ ಇರಾನ್ ಬಿಟ್ಕೊಟ್ಟಿದೆ, ಮುಕ್ತವಾಗಿ ಬಿಟ್ಕೊಟ್ಟಿದೆ. ಸೇನಾಪಡೆ ಬಲದೊಂದಿಗೆ ಈಗ ಭಾರತದತ್ತ 2 ಹಡಗುಗಳು ಸಂಚಾರವನ್ನ ಮಾಡ್ತಾ ಇದೆ. 40,000 ಟನ್ LPGಯನ್ನ ಹೊತ್ತು ಶಿವಾಲಿಕ್ ಈಗ ಭಾರತಕ್ಕೆ ಬರ್ತಾ ಇದೆ. ಶಿವಾಲಿಕ್ ಹಾಗೆ ನಾಂದಾದೇವಿ ನೌಕೆಗಳು ಭಾರತಕ್ಕೆ ಬರ್ತಾ ಇದೆ. ಭಾರತ ನಮ್ಮ ಮಿತ್ರ ಅಂತ ಇರಾನ್ ರಾಯಭಾರಿ ಪಥಾಲಿ ಅವರು ಕೂಡ ಹೇಳಿದ್ದಾರೆ. ಯಾಕಂದರೆ ಇಸ್ರೇಲ್ಗೆ ಸಂಬಂಧಪಟ್ಟಂತೆ ಭಾರತ ಯುದ್ಧಕ್ಕೂ ಮುನ್ನ ಭಾರತ ಅಂದರೆ ಮೋದಿ ಅವರು ಹೋಗಿ ಇಸ್ರೇಲ್ನ ಭೇಟಿಯಾಗಿ ಮಾತುಕತೆ ಆಡಿದ್ದು ಎಲ್ಲೋ ಒಂದು ಕಡೆ ಇರಾನ್ಗೆ ಕೋಪ ಬಂದಿತ್ತು. ಸೊ ಅದಾದ ನಂತರವೇ ಯುದ್ಧಗಳಾದವು. ಇದೆಲ್ಲವೂ ಗೊತ್ತಿದ್ರೂ ಭಾರತ ಹೋಗಿತ್ತಲ್ಲ ಇಸ್ರೇಲ್ ಬಳಿ ಅಂತ ಇರಾನ್ನಲ್ಲಿ ಕೋಪ ಇತ್ತು. ಸೊ ಇದೇ ನಿಟ್ಟಿನಲ್ಲಿ ಇರಾನ್ ಈ ಹಿಂದೆ ಮಾಡಿದಂತಹ ಭಾರತ ಕೆಲಸಗಳು, ಜೊತೆ ಇದ್ದಂತಹ ಒಡನಾಟಗಳು, ಸಂಬಂಧ ಬಾಂಧವ್ಯ ಎಲ್ಲವನ್ನೂ ಕೂಡ ಈಗ ಒಗ್ಗೂಡಿಸಿ ಭಾರತಕ್ಕೆ ಮಾತ್ರ ಈ ಹರ್ಮುಜ್ ಜಲಸಂಧಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಭಾರತದ 2 LPG ಹೊತ್ತಿರುವಂತಹ ಹಡಗು ಏನಿದೆ ಅದಕ್ಕೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಭಾರತ ಈ ಹಿಂದೆ ಮಾಡಿದ ಕೆಲಸ ಕಾರ್ಯಕ್ಕೆ, ಈ ಒಂದು ಸ್ನೇಹಕ್ಕೆ, ಬಾಂಧವ್ಯಕ್ಕೆ ಬೆಲೆ ಕೊಟ್ಟು ಇರಾನ್ ಇವತ್ತು ಭಾರತದ ಈ 2 LPG ಹಡಗುಗಳಿಗೆ ಇರಾನ್ ಅನುಮತಿ ಕೊಟ್ಟಿದೆ. ಅದು ಕೂಡ 40,000 ಟನ್ನನ್ನು ಹೊತ್ತಿರುವಂತಹ ಈ ಒಂದು LPG ನೌಕೆ ಏನು ಶಿವಾಲಿಕ್ ಹಾಗೆ ನಾಂದಾದೇವಿ ನೌಕೆ, ಇವೆರಡನ್ನೂ ಕೂಡ ಈಗ ಏನು ಹರ್ಮುಜ್ ಜಲಸಂಧಿಯಿಂದ ಭಾರತ ಕಡೆಗೆ ಪಯಣವನ್ನು ಬೆಳೆಸೋದಕ್ಕೆ ಬಿಟ್ಕೊಟ್ಟಿದೆ ಇರಾನ್.